ನಮಸ್ತೆ, ಬಲಿಷ್ಠ ಭವ್ಯ ಭಾರತದ ಮನೆಗಳೇ, ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ತಿಳಿಸುವಂಥ ವಿಚಾರ ಏನು ಅಂತಂದರೆ ಸೌತ್ ಈಸ್ಟ್ ಅಗ್ನಿಮೂಲೆಯಲ್ಲಿ ಏನಿದ್ದರೆ ಚೆನ್ನ ಅಂತಂದ್ಬಿಟ್ಟು ಎಲ್ರಿಗೂ ಗೊತ್ತಿರುವಂಥದ್ದು ವಿಚಾರ. ಅಗ್ನಿಮೂಲೆಯಲ್ಲಿ ಅಗ್ನಿ ಇರಬೇಕಂತೆ. ಅಗ್ನಿ ಯಾಕಿರಬೇಕು? ಒಲೆ ಒರೆಸೋದಕ್ಕೆ. ಒಲೆ ಯಾಕೆ ಉರಿಸ್ಬೇಕು? ಅಡುಗೆ ಮಾಡೋದಕ್ಕೆ. ಅಡುಗೆ ಯಾಕೆ ಮಾಡಬೇಕು? ಊಟ ಮಾಡೋಕ್ಕೆ. ಏನು ಸರ್ ಇಂಥ ಪ್ರಶ್ನೆ ಕೇಳ್ತೀರ? ಎಸ್, ದಿಸ್ ಇಸ್ ಬೇಸಿಕ್. ಏನು ಅಗ್ನಿಮೂಲೆ ಅಂತಂತಂದರೆ ಅಲ್ಲಿ ಅಡುಗೆ ಮನೆ ಇರಬೇಕು ಅಂತ ಅನ್ನೋದು ಶಾಸ್ತ್ರ ಸಮ್ಮತ. ರೈಟ್. ಅದು ಬಿಟ್ಟು ಬೇರೆ ಇನ್ನೇನೆಲ್ಲ ಇರಬಹುದು ಪ್ರಶ್ನೆ ಬಂದೇ ಬರುತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಅಗ್ನಿಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಇಟ್ಕೋಬಾರ್ದಂತೆ, ಬೆಡ್ರೂಮ್ ಇಟ್ಕೊಂಡ್ಬಿಟ್ರೆ ಈಟ್ ಆಗ್ಬಿಡ್ತದಂತೆ, ಈಟ್ ಆಗಿದ ತಕ್ಷಣ ಬಿ ಪಿ ಏರ್ಬಿಡ್ತದಂತೆ, ಬಿ ಪಿ ಏರಿದ ತಕ್ಷಣ ಗಂಡ ಹೆಂಡತಿ ಜಗಳ ಮಾಡ್ತಾರಂತೆ. ರಾಂಗ್ ಕಾನ್ಸೆಪ್ಟ್. ವೆರಿ 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 ರಾಂಗ್ ಕಾನ್ಸೆಪ್ಟ್. ಹಂಗಾಗೋದಕ್ಕೆ ಸಾಧ್ಯ ಇಲ್ಲ, ಹಂಗಾಗಂಗೂ ಇಲ್ಲ. ನಿಮ್ಮ ಮೈಂಡಲ್ಲಿ ತಗೊಂಡ್ಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ. ಹೇಳಿದ್ದೀನಿ ಇದರಲ್ಲಿ ಏನು ಸೌತ್ ಈಸ್ಟ್ ಅಲ್ಲ, ಈಸ್ಟ್ ಆಫ್ ಸೌತ್ ಈಸ್ಟ್. ಪೂರ್ವ ಆಗ್ನೇಯದಲ್ಲಿ ಮಲಗಿದಾಗ ಖಂಡಿತವಲ್ಲೂ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ, ಜಗಳಗಳಾಗುತ್ತೆ, ಒಬ್ರೊಬ್ರು ಕಚ್ಚಾಡ್ಕೊಳ್ತಾರೆ, ಕಿತ್ತಾಡ್ಕೊಳ್ತಾರೆ, ಬಡ್ದು ಆಡ್ಕೊಳ್ತಾರೆ ಅದೆಲ್ಲ. ಬಟ್ ಅಗ್ನಿಮೂಲೆಯಲ್ಲಿ ಬೆಡ್ರೂಮ್ ಇರೋದ್ರಿಂದ ಈ ಥರ ಎಲ್ಲ ಆಗ್ಬಿಡುತ್ತೆ ಅಂತ ಯಾರು ಹೇಳಿದ್ರೆ ದಯವಿಟ್ಟು ಇದನ್ನು ಕಿವಿಗೂ ಹಾಕೋಬೇಡಿ, ಮೈಂಡ್ಗೂ ಹಾಕೋಬೇಡಿ. ಓಕೆ, ಅಗ್ನಿಮೂಲೆಯಲ್ಲಿ ಬೆಡ್ರೂಮ್ ಇರ್ಬೋದು, ತಪ್ಪಿಲ್ಲ. ಪ್ರಿಫರಬಲಿ ತಲೆ ಯಾವ ಕಡೆಗೆ ಇಟ್ಕೊಳ್ಳೋದು ಒಳ್ಳೆಯದು ಅಂತಂತಾರೆ, ದಕ್ಷಿಣದ ಕಡೆಗೆ ಇಟ್ಕೊಂಡು ಮಾಡ್ಕೋಬೋದು. ಹಾಗೆ ಅಗ್ನಿಮೂಲೆಯಲ್ಲಿ ನಾನು ಹೇಳಿರೋಂಥ ಅನೇಕ ಕಡೆ ನಾನು ವಾಸ್ತುಗಳನ್ನ ಮಾಡಿದಾಗ ಹೇಳ್ತಾ ಇರ್ತೀನಿ, ಈ ರೂಮಲ್ಲಿ ಯಾರು ಇರ್ತಾರೆ ಅಂತಂತ ಹೇಳ್ತೇನೆ. ಈ ರೂಮಲ್ಲಿ ನನ್ನ ಮಗ ಇದ್ದಾನೆ ಅಂತಂತ ನಾನು ಹೇಳ್ತೀನಿ. ಒಂದು ಅವನು ಒಳ್ಳೆ ಆರ್ಕಿಟೆಕ್ಟ್ ಆಗ್ತಾನೆ, ಇಲ್ಲ ಒಳ್ಳೆ ಆರ್ಟಿಸ್ಟ್ ಆಗ್ತಾನೆ ಅಂತಂತ ಹೇಳ್ತೇನೆ. 1-2 ವರ್ಷ ಬಿಟ್ಟ ಮೇಲೆ ಬಂದು ಹೇಳ್ತಾರೆ, ಗುರುಗಳೇ ಅವನು ನನ್ನ ಮಗ ಇವಾಗ ಆರ್ಕಿಟೆಕ್ಚರ್ ತೊಗೊಂಡಿದ್ದಾನೆ ಅಂತಂತಾರೆ. ಕೆಲವರು ಬಂದು ಹೇಳ್ತಾರೆ, ಗುರುಗಳೇ ನನ್ನ ಮಗಳು ಒಳ್ಳೆ ಆರ್ಟಿಸ್ಟ್ ಆಗಿದ್ದಾಳೆ ಅಂತಂತ ಹೇಳ್ತಾರೆ. ಯಾಕೆ? ಶುಕ್ರನ ಕೃಪಾ ಕಟಾಕ್ಷ. ಕಲೆಗೆ ಬೆಲೆಯನ್ನು ಕೊಡುವಂಥ ಸ್ಥಾನ ಈ ಸೌತ್ ಈಸ್ಟ್. ಹಾಗಾಗಿ ಆ ಭಾಗದಲ್ಲಿ ಬೆಳೆದಂಥ ಮಕ್ಕಳು ಸ್ಟಡಿ ಮಾಡೋದ್ರಿಂದ ತಪ್ಪಿಲ್ಲ. ಯಾರು ಆರ್ಟ್ ಕಲೆಗಳನ್ನು ಕಲಿಯುವಂಥವ್ರು, ಈಗ ಒಂದು ನಾಟಕ ಆಗಿರ್ಬೋದು, ಅಥವಾ ಒಬ್ಬ ಒಳ್ಳೆ ಸಂಗೀತಗಾರ ಆಗಿರ್ಬೋದು, ಅಥವಾ ಒಳ್ಳೆ ಸಿನಿಮಾ ಆ್ಯಕ್ಟರ್ ಆಗಬೇಕು, ಅಥವಾ ಒಬ್ಬ ಒಳ್ಳೆ ಆರ್ಕಿಟೆಕ್ಟ್ ಆಗಬೇಕು, ಖಂಡಿತವೂ ಆ ಜಾಗದಲ್ಲಿ ಇರ್ಬೋದು. ಇದು 100% ಪ್ರೂವನ್. ಯಾಕಂದ್ರೆ ನಾನು ನೋಡೋವಂಥದ್ದು, ನಾನು ಏನೇ ಮಾಡೋದಾದರೂ ಪರಾವಲಂಬನೆ ಅಲ್ಲ, ಪರಾಮರ್ಶಿಸಿ ಹೇಳುವಂಥದ್ದು. ಪರಾವಲಂಬನೆ ಅಂತಾರೆ ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಹೇಳೋದು. ಪರಾವಲಂಬನೆ ಅವ್ರ ಮೇಲೆ ಅವಲಂಬಿತ ಆಗಿದ್ದೀನಿ, ಅವ್ರೇನೋ ಹೇಳಿದ್ರು ಅದನ್ನು ಕೇಳ್ಕೊಂಡು ನಾನು ಹೇಳಿದೆ ಅಂತ ಅಲ್ಲ. ಪರಾಮರ್ಶಿಸಿ ಅಂದರೆ ನಾನೇ ಖುದ್ದಾಗಿ ಇದನ್ನೆಲ್ಲ ನೋಡಿ ಹೇಳ್ತಾರೋಂಥದ್ದು, ನನ್ನ ಅನುಭವಕ್ಕೆ ಬಂದಿರೋವಂಥದ್ದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸುಮ್ಮನೆ ಏನೋ ಬೂಸಿ ಹೊಡೆಯೋದು ನನಗೆ ಬೇಕಾಗಿಲ್ಲ, ಅಂಥ ದರಿದ್ರ ಕೆಲಸ ನನಗೆ ಬೇಕಾಗಿಲ್ಲ. ಬರೀ ಎಷ್ಟೋ ಜನ ನೋಡೋದ್ರಿಂದ ಬರೀ ಬೂಸಿ ಹೊಡ್ಕೊಂಡೇ ಇರ್ತಾರೆ, ನಮಗೆ ಅದು ಬೇಕಾಗಿಲ್ಲ. ಏನಿದೆಯೋ ಸತ್ಯ ಏನಿದೆ ಸತ್ಯ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಈ ರೀತಿ ಇರಬಹುದು. ಹಾಗೆ ಆ ಭಾಗದಲ್ಲಿ ನಿಮಗೆ ಇನ್ನೇನಿರ್ಬೋದು ಅಂತಂದರೆ ನಿಮಗೆ ಸ್ಟೋರ್ ರೂಮ್ ಕೂಡ ಇರಬಹುದು. ದವಸ ಧಾನ್ಯಗಳನ್ನು ಇಡುವಂಥ ಸ್ಟೋರ್ ರೂಮ್ ಕೂಡ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಗಳಾಗ್ತಾ ಹೋಗುತ್ತೆ. ಮೇನ್ ಕಾನ್ಸೆಪ್ಟ್ ಏನಾಗ್ಬಿಟ್ಟಿದೆ ಜನಗಳಿಗೆ, ಅಗ್ನಿಮೂಲೆ ಅಂತಂದರೆ ಅಡುಗೆ ಮನೆ. ಈಗ ನೋಡಿ, ಡ್ಯೂಪ್ಲೆಕ್ಸ್ ಇರುತ್ತೆ, ಕೆಳಗಡೆ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಇದೆ, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ನಾನು ಮತ್ತೆ ಇನ್ನೊಂದು ಅಡುಗೆ ಮನೆ ಮಾಡ್ಕೊಳಕ್ಕಾಗುತ್ತಾ? ಸೆನ್ಸ್ ಇಲ್ದಂತ ಮಾಡೋವಂಥದ್ದು ಇಲ್ಲ. ಮೇಲ್ಗಡೆ ಅಡುಗೆ ಮನೆಯಲ್ಲಿ ನಾನೇನು ಮಾಡ್ಕೋಬೋದು, ಆರಾಮಾಗಿ ಕಂಫರ್ಟಬಲಿ ನಾನು ಬೆಡ್ರೂಮನ್ನು ಮಾಡ್ಕೋಬೋದು. ಗಂಡ ಹೆಂಡತಿ ಅಂದರೆ ಈ ಮನೆಯಲ್ಲಿ 2-3 ಜೋಡಿಗಳಿತ್ತು ಅಂದರೆ ದೊಡ್ಡ ಜೋಡಿ ನೈಋತ್ಯ ಭಾಗದಲ್ಲಿ ಇರಲಿ, 2ನೇ ಜೋಡಿ ಇಲ್ಲಿ ಬಂದು ಮಲ್ಕೊಳ್ಳಿ ಆಗ್ನೇಯ ಮೂಲೆಯಲ್ಲಿ, 3ನೇ ಜೋಡಿ ವಾಯು ಮೂಲೆಯಲ್ಲಿ ಮಲ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಮಲ್ಕೊಳ್ಳಿ. ಇದು ತಪ್ಪು ಕಲ್ಪನೆ. ಇದನ್ನು ಯಾರು ಹೇಳಿದ್ರೆ ನಂಬಿಡಿ. ಅದಕ್ಕೆ ಮೇಲೂ ನಂಬ್ಕೊಂಡು ನಿಮ್ಮ ತಲೆ ನೀವು ಕೆಡಿಸ್ಕೊಂಡು ನಿಮ್ಮ ತಲೆನ ನೀವು ಹುಣಸೆಹಣ್ಣು ಮಾಡ್ಕೊತೀರಿ ಅಂದರೆ ನಿಮ್ಮ ಇಷ್ಟ, ನಾನೇನೋ ಮಾಡೋಕ್ಕಾಗಲ್ಲ. ಇದು ಸತ್ಯ. ಇದು ನಾನು ಸುಮಾರು 30 ವರ್ಷಗಳಲ್ಲಿ ಮಾಡ್ಕೊಂಬರ್ತಿರೋಂಥ ಪ್ರೊಫೆಷನಲ್ಲಿ ವಾಸ್ತುವನ್ನು 10 ವರ್ಷಗಳಿಂದ ತುಂಬ ಫಾಲೋ ಮಾಡ್ತಾ ಇರೋದ್ರಿಂದ ಇದಕ್ಕೆ ವಾಸ್ತು ಪ್ರಕಾರ ನಾನು ಎಲ್ಲರಿಗೂ ಕೂಡ ಸೊಲ್ಯೂಷನ್ಸನ್ನು ಕೊಡ್ತಾ ಇರೋದ್ರೆ, ವಾಸ್ತು ಪ್ರಕಾರ ನಾನು ಮನೆಗಳನ್ನು ಡಿಸೈನ್ ಮಾಡ್ತಾ ಇರೋದ್ರ ಅನುಭವದ ಮೇಲೆ ಹೇಳ್ತಾ ಇರೋಂಥದ್ದು. ಎಷ್ಟೋ ಜನ ಬರ್ತಾರೆ, ಕಟ್ಟಿರೋ ಮನೆಗೆ ವಾಸ್ತು ನೋಡಿ ಗುರುಗಳೇ ಅಂತ ನೋಡಿದಾಗ ಹೇಳಿರ್ತೇನೆ, ನೋಡಿ ಇಲ್ಲಿ ಯಾರು ಇರ್ತಾರೋ ಅವರು ಹೀಗೀಗ ಆಗ್ತಾರೆ, ಸೊ ತಲೆ ಕೆಡಿಸ್ಕೋಬೇಡಿ, ಆ ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ ಅಂತಲೇ ಹೇಳಿದೆ. ಆಗಿದೆ. ಓಕೆ, ಸೊ ಹೀಗಾಗಿ ಆಗ್ನೇಯ ಮೂಲೆ ಬಗ್ಗೆ ಏನೇನಿರ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಅಲ್ಲೊಂದು ಒಳ್ಳೆ ಬಾಲ್ಕನಿ ಇದೆ, ಫ್ಯಾಂಟಾಸ್ಟಿಕ್ ಬಾಲ್ಕನಿ, ಖಂಡಿತವೂ ಇಟ್ಕೋಬೋದು. ಬಾಲ್ಕನಿ ಇಟ್ಕೊಂಡು ಬೆಳಗ್ಗೆ ಹೊತ್ತು ಅಲ್ಲೋಗಿ ನಿಂತ್ಕೊಳ್ಳಿ, ಯೋಗನೋ ಎಕ್ಸಸೈಸೋ ಪ್ರಾಣಾಯಾಮನೋ ಧ್ಯಾನನೋ ಏನೋ ಒಂದು ಮಾಡಿ, ತುಂಬ ಒಳ್ಳೆಯದು ಬೆಳಗ್ಗೆ ಹೊತ್ತು ಎಸ್ಪೆಷಲಿ.
ತುಂಬ ಒಳ್ಳೆಯದಾಗುತ್ತೆ. ಅದು ಭಾಗದಲ್ಲಿ ಒಂದು ಬಾಲ್ಕನಿ ಇಟ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಆಯಿತಾ? ಸೊ ಇಷ್ಟನ್ನು ಮಾಡ್ಕೊಳ್ಳಿ. ಆಮೇಲೆ ಈಗ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಕೇಳ್ತಾ ಇದ್ದಾರೆ, ದಕ್ಷಿಣ ಭಾಗದಲ್ಲಿ ರೋಡ್ ಇದೆ, ಸೊ ದಕ್ಷಿಣಕ್ಕೆ ನಮಗೆ ಮೇನ್ ಡೋರ್ ಬರ್ತಾ ಇದೆ, ಬರ್ತಾ ಇರೋದ್ರಿಂದ ಆ ಭಾಗದಲ್ಲಿ ಕಾರ್ ಪಾರ್ಕಿಂಗ್ ನಾನು ಎಲ್ಲಿ ಮಾಡ್ಕೋಬೋದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೊಂದು ಸಣ್ಣ ಡಯಾಗ್ರಾಮ್ ಕೊಡ್ತೀನಿ ನಾನು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು ಅಂತ ಕೊಡ್ತೀನಿ. ಸೌತ್ ಈಸ್ಟಲ್ಲಿ ಖಂಡಿತವಾಗಲೂ ನೀವು ಕಾರ್ ಪಾರ್ಕಿಂಗನ್ನು ಮಾಡ್ಕೋಬೋದು. ಆದರೆ ಅಲ್ಲಿ ಕೊಡ್ತಾರಂಥ ಒಂದು ಎಚ್ಚರಿಕೆ ಏನು ಅಂತಂತಂದರೆ, ಕಾರ್ ಪಾರ್ಕಿಂಗ್ ಮಾಡ್ಕೋತೀನಿ ಅಂತಂದ್ಬಿಟ್ಟು ಅದು ಫೌಂಡೇಶನ್ ಇಲ್ದಂಗೆ ಮಾಡ್ಕೋಬೇಡಿ. ಯಾಕಂತಂದರೆ ಬರುವಂಥ ಎನರ್ಜಿ ಒಂದು ಆಯತಾಕಾರವಾಗಿರಬೇಕು, ಇಲ್ಲಾಂದರೆ ಚೌಕವಾಗಿರಬೇಕು. ಸೊ ಇದಕ್ಕೊಂದು ಸಣ್ಣ ಡಯಾಗ್ರಾಮ್ ಕೊಡ್ತೀನಿ ನಾನು. ಓಕೆ, ಸೊ ಅಲ್ಲಿ ಏನು ಮಾಡ್ಬೋದು ಅಂತಾರೆ, ಫೌಂಡೇಶನ್ ಕಂಪಲ್ಸರಿ ಮಾಡಬೇಕಾಗುತ್ತೆ. ನಾನು ಬರೆದಿರ್ತೀನಿ, ಅದು ಕೊಟ್ಟಿರ್ತೀವಿ ಫೌಂಡೇಶನ್ ಅಂತಂದ್ಬಿಟ್ಟು. ಸೊ ಇಷ್ಟನ್ನು ಮಾಡ್ಕೋಬೋದು. ಮತ್ತೊಬ್ರು ಕೇಳ್ತಾ ಇದ್ದಾರೆ, ಗುರುಗಳೇ ನಮಗೆ ಬೇರೆಲ್ಲೂ ಸ್ಥಾನ ಇಲ್ಲ, ನಮಗೆ ನೈಋತ್ಯ ಭಾಗದಲ್ಲೇ ಬಾವಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ, ಮಾಡ್ಕೊಳ್ಳ ಅಂತಂತಾರೆ. ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಬಾವಿಯನ್ನು ನೈಋತ್ಯ ಭಾಗದಲ್ಲಿ ಮಾಡಬೇಡಿ. ನಿಮಗೆ ಪಶ್ಚಿಮ ಭಾಗದಲ್ಲಿ ಸಿಗುತ್ತಾ ಮಾಡ್ಕೊಳ್ಳಿ, ಪಶ್ಚಿಮ ಭಾಗದಲ್ಲಿ ಸಿಗುತ್ತಾ ಬಾವಿ ಮಾಡ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ನೈಋತ್ಯ ಭಾಗದಲ್ಲಿ ಮಾಡಬೇಡಿ. ಯಾಕಂದರೆ ಇದರ ವೈಜ್ಞಾನಿಕ ಒಂದು ವಿವರಣೆಯನ್ನು ನಾನು ಹಳೆಯ ಎಪಿಸೋಡ್ಗಳಲ್ಲಿ ಕೊಟ್ಬಿಟ್ಟಿದ್ದೀನಿ. ಮತ್ತೆ ಅದನ್ನೇ ಹೇಳೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತಂತಂದರೆ, ನೈಋತ್ಯ ಭಾಗದಲ್ಲಿ ಏನಾದರೂ ಡೌನ್ ಆಯಿತು ಅಂತಂತಂದರೆ ಬರುವಂಥ ಎನರ್ಜಿ ಡಿಪ್ ಆಗುತ್ತೆ. ಅಂದರೆ ಇಲ್ಲಿಂದ ಎನರ್ಜಿ ಬರುತ್ತೆ, ಬಂದಿದ್ದೇನೆ ಬಿಡುತ್ತೆ, ಸೈಕ್ ಅಂತ ಒಳಗೋಗ್ಬಿಟ್ರೇನೆ ಬಿಡ್ತದೆ. ಸುತ್ತೊಡಿಯೋದಕ್ಕೆ ಏನಿಲ್ಲ. ಫಾರ್ ಎಕ್ಸಾಂಪಲ್ ತಗೊಂಬೋಣ, ನಾನು ತಮಾಷೆಗೆ ಹೇಳ್ತೀನಿ, ಲೂಸ್ ಮೋಷನ್ ಆಯ್ತಾ ಇರ್ತದೆ. ನೀವೇನೇ ತಿಂದ್ರೂ ಏನಾಗುತ್ತೆ, ಲೂಸ್ ಮೋಷನ್ ಆಗಿ ಸ್ವಯಂ ಅಂತ ಹೋಗ್ತಾನೆ ಇರ್ತದೆ ಅಲ್ಲಿ ಕೆಳಗಡೆಗೆ. ನಿಮ್ಗೆ ಎಲ್ಲಿಂದ ಬರ್ಬೇಕು ಶಕ್ತಿ? ಬಂದಂಥ ಏನು ಎನರ್ಜಿ ಶಕ್ತಿ ಏನಿರುತ್ತಲ್ಲ, ಅದು ಬಂದಿದ್ದು ನಮ್ಮ ದೇಹದಲ್ಲಿ ಎಲ್ಲ ಕಡೆ ಹರಡ್ಕೊಂಡು ಮಾಡಿಕೊಂಡು ಆಮೇಲೆ ಹೋಗೋ ಕಡೆಯಿಂದ ಹೋಗಬೇಕು. ಇಲ್ಲಿ ಆಗ್ತಾ ಇದ್ದಂಗೆ, ಇಲ್ಲಿ ಅಪ್ಲೋಡ್ ಆಗ್ತಿದ್ದಂಗೆ ಎಲ್ಲ ಡೌನ್ಲೋಡ್ ಆಗ್ತಾ ಇದ್ರೆ ನಿಮ್ಗೆ ಎಲ್ಲಿಂದ ಬರುತ್ತೆ ಶಕ್ತಿ? ಸೊ ಈ ಥರ ಆಗುತ್ತೆ. ಯಾಕಂದರೆ ನಾರ್ತ್ ಈಸ್ಟಲ್ಲಿ ನನಗೆ ಎನರ್ಜಿ ಬರುತ್ತೆ, ಬಂದಂಥ ಎನರ್ಜಿ ಇಡೀ ಮನೆಯ ಪೂರ್ತಿ ಹರಡಬೇಕು, ಮಾಡಬೇಕು. ಆಮೇಲೆ ಅದು ಏನಾಗುತ್ತೆ, ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ದಿದ್ದು ಆಚೆ ಹೋಗಬೇಕು, ನೆಗೆಟಿವ್ ಆಚೆ ಹೋದಾಗಲೇ ಪಾಸಿಟಿವ್ ಒಳಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗ ನೀವು ನೈಋತ್ಯ ಭಾಗದಲ್ಲಿ ಹಿಂಗಾಗ್ಬಿಡುತ್ತೋ, ಬಂದಿದ್ದೇನಾಗಿದೆ ನಾರ್ತ್ ಈಸ್ಟಿಂದ ಬರ್ತದೆ ಸ್ವಯಂ ಅಂತ ಹೋಗ್ಬಿಟ್ಟು ಸೌತ್ ವೆಸ್ಟಲ್ಲಿ ಟಿಪ್ ಆಗಿಬಿಡ್ತದೆ. ಮನೆಯಲ್ಲಿ ಬೇರೆಲ್ಲೋ ಎನರ್ಜಿ ಇಲ್ಲ. ಹೇಳೋದಲ್ಲ, ಅಪ್ಲೋಡ್ ಡೌನ್ಲೋಡ್ ತಪ್ಪು. ಹಾಗಾಗಿ ಯಾರು ಮಾಡ್ಕೋತಾ ಇದ್ದೀರೋ ಅವ್ರು ಬೇಡ. ಪಶ್ಚಿಮ ಭಾಗದಲ್ಲಿ ಬಾವಿಯನ್ನು ಮಾಡ್ಕೋಬೋದು. ಇದು ನಮ್ಮ ವೇದಿಕ್ ವಾಸ್ತುಲಿ ಹೇಳುತ್ತೆ, ಪಶ್ಚಿಮ ಭಾಗ ವರುಣನ ಸ್ಥಾನ, ಈ ಭಾಗದಲ್ಲಿ ನೀವು ಬಾವಿಯನ್ನು ತೋಡ್ಕೋಬಹುದು ಅಂತ ಹೇಳುತ್ತೆ. ಹಾಗಾಗಿ ಪಶ್ಚಿಮ ಭಾಗದಲ್ಲಿ ಮಾಡಿಕೊಡಿ. ಓಕೆ, ಇಷ್ಟನ್ನು ಹೇಳ್ತಾ ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹ, ಆನಂದವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ